ನಮಸ್ತೆ ಕರುನಾಡು. ಎಲ್ಲ ಹೇಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ. ಸಮಯ ಸಿಕ್ಕಿರ್ಲಿಲ್ಲ, ಮತ್ತೆ ರೆಗ್ಯುಲರ್ ಅಡುಗೆ ಮಾಡ್ತಾ ಇರೋದ್ರಿಂದ ವಿಡಿಯೋಸ್ನ ಹಾಕಿರ್ಲಿಲ್ಲ. ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಕಡಿ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಮೊಸರು ಒಗ್ಗರಣೆ, ಮೊಸರು ಸಾಂಬಾರ್ ಅಂತೂ ಮಾಡ್ತಾನೆ ಇರ್ತೀವಿ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು 1 ಕಪ್ ಮೊಸರು ತಗೊಂಡಿದ್ದೀನಿ. ಮತ್ತೆ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಬೇಕಾದ್ರೆ ನೀವು ಇದನ್ನು ಕಡಲೆ ಹಿಟ್ಟು ಇಲ್ಲ ಅಂತ ಹೇಳಿದ್ರೆ ಕಡಲೆ ಬೇಳೆನೂ ನೆನೆಸಿಟ್ಟು ರುಬ್ಬಿ ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಆದ್ರೆ ನಾನು ಕಡಲೆ ಹಿಟ್ಟಿದ್ದರಿಂದ ಕಡಲೆ ಹಿಟ್ಟು ತಗೊಂಡಿದ್ದೀನಿ. 2 ಸ್ಪೂನ್ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. 1 ಕಪ್ ಮೊಸರಿಗೆ 2 ಸ್ಪೂನ್ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಮತ್ತೆ ಅದೇ ಕಪ್ಪಲ್ಲಿ 1 ಕಪ್ ನೀರನ್ನ ತಗೊಂಡಿದ್ದೀನಿ. ಇದನ್ನ ನಾನು ಯಾವುದೇ ರೀತಿ ಗಂಟಿಲ್ದಾಗೆ ಅದನ್ನ ಮಿಕ್ಸ್ ಮಾಡ್ಕೊಬೇಕು. ನಾನು ಬೀಟರಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಸೌಟಲ್ಲೂ ಕೂಡ ಮಾಡ್ಬೋದು. ಇದ್ರಲ್ಲಿ ಮಾಡಿದ್ರೆ ಸ್ವಲ್ಪ ಈಸಿಯಾಗಿ ಬೇಗ ಆಗುತ್ತೆ ಅಂತ ಅಷ್ಟೇನೆ. ಒಂದು ಚೂರು ಗಂಟಿಲ್ದಾಗೆ ಇದನ್ನ ನೀವು ಬೀಟ್ ಮಾಡ್ಕೊಳ್ಳಿ 1 2 3 ನಿಮಿಷ. ಅದಾದ್ಮೇಲೆ ನಾನು ಇದಕ್ಕೆ 1 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಅದನ್ನ ಮಧ್ಯಕ್ಕೆ ಕಟ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು, ಆದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ಅರಿಶಿನ ತಗೊಂಡಿದ್ದೀನಿ. ಮತ್ತೆ ಅದನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ನಾರ್ತ್ ಇಂಡಿಯನ್ ಸ್ಟೈಲ್ ಅಡುಗೆ ನಮಗಂತೂ ಇಷ್ಟನೇ ಆಗಲ್ಲ. ಆದ್ರೆ ಇದರಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ಸೂಪ್ ತರನು ಯೂಸ್ ಮಾಡ್ಬೋದು, ರೈಸ್ಗೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ನಾನಿವಾಗ ಕಡಾಯಿ ತಗೊಂಡಿದ್ದೀನಿ. ಅದಕ್ಕೆ ಕಡಾಯಿ ಬಿಸಿ ಆದ್ಮೇಲೆ ನಾನು ಅದಕ್ಕೆ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ತುಪ್ಪ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಆಯಿಲ್ ಕೂಡ ಹಾಕೋಬಹುದು. ಅಂದ್ರೆ ತುಪ್ಪ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾರ್ತ್ ಇಂಡಿಯನ್ ಅಂದ್ರೇನೆ ನಿಮ್ಗೆ ಗೊತ್ತಿರುತ್ತೆ, ಅವ್ರು ತುಪ್ಪ ಬಿಟ್ರೆ ಇನ್ನೇನನ್ನು ಉಪಯೋಗಿಸಲ್ಲ. ಹಾಗಾಗಿ ನಾನು ತುಪ್ಪನೇ ಉಪಯೋಗಿಸ್ತಾ ಇದ್ದೀನಿ. ಮತ್ತೆ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಹಿಂಗನ್ನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಇದು ಒಗ್ಗರಣೆ ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಕೊಳ್ಳಿ. ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಬೇಗ ನೋಡಿ ಇದಾಗ್ಬಿಡ್ತು. ಈಗ ಅದನ್ನ ಏನ್ ನಾನು ಮಿಶ್ರಣ ಮಾಡಿ ಇಟ್ಕೊಂಡಿದೆ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಗಮನ ಇರಲಿ, ಏನಂದ್ರೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕೈ ಬಿಡದಾಗೆ ಈ ರೀತಿ ತಿರುಗ್ತಾನೆ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಬಿಸಿಗೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಕಡಲೆ ಹಿಟ್ಟು ಗಂಟು ಬಂದ್ಬಿಡುತ್ತೆ, ಮತ್ತೆ ಮೊಸರು ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಾವು ಕೈ ಆಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಮೊಸರು ಒಡೆಯೋದು ಇಲ್ಲ, ಕಡಲೆ ಹಿಟ್ಟು ಗಟ್ಟಿ ಆಗೋದಿಲ್ಲ. ಈ ರೀತಿ ಒಂದು ಕುದಿ ಬರೋವರೆಗೂ 2 3 ನಿಮಿಷ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಅದು ನೀಟಾಗಿ ಕೈ ತಿರುಗ್ತಾನೆ ಇದ್ರೆ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಕ್ರೀಮಿಯಾಗಿ. ಆದ್ರೆ ಯಾವುದೇ ಕಾರಣಕ್ಕೂ ಗಂಟಾಗೋದಕ್ಕೆ ಬಿಡಬೇಡಿ, ಕೈ ಆಡ್ತಾನೆ ಇರಿ. ಕುದಿ ಬಂದಾದ್ಮೇಲೆ ನೀವು ಇದಕ್ಕೆ ರುಚಿನ ಸೇರಿಸ್ಕೋಬೇಕು. ಅಂದ್ರೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ಮೊಸರನ್ನು ಉಪಯೋಗಿಸಿರೋದ್ರಿಂದ ನಾವು ರೆಗ್ಯುಲರ್ ಏನ್ ಉಪಯೋಗಿಸ್ತೀವಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿ. ಯಾಕಂದ್ರೆ ಉಪ್ಪಿನ ಅಂಶ ಜಾಸ್ತಿ ಆಗಿರೋದನ್ನ ತಿನ್ನಕ್ಕಾಗಲ್ಲ. ನೀವು ಇದನ್ನ ರೈಸ್ ಜೊತೆನೂ ಕೂಡ ತಿನ್ಬೋದು, ಇಲ್ಲ ಸೂಪ್ ತರನು ನೀವು ಹೆಲ್ದಿಯಾಗಿ ಲೈಟ್ ಆಗಿ ಏನಾದ್ರೂ ಸಂಜೆ ಹೊತ್ತು ಬಿಸಿಯಾಗಿ ಕುಡಿಬೇಕು ಅಂತಂದ್ರೆ ಈ ರೀತಿ ಮಾಡ್ಬೋದು. ನಾನು ಕುದಿ ಬಂದ್ಮೇಲೆ ಮತ್ತೆ 1 ಕಪ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕಂದ್ರೆ ನಾನು ರೈಸ್ಗೋಸ್ಕರ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಈಸಿ ಕೂಡ. ಯಾವಾಗ್ಲೂ ಒಂದೇ ತರ ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರ್ತೀವಿ, ಅದೇ ಮೊಸರು ಸಾಂಬಾರು, ಮೊಸರು ಒಗ್ಗರಣೆ ಮಾಡ್ತಾ ಇರ್ತೀವಿ. ಈ ರೀತಿನೂ ಕೂಡ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾರ್ತ್ ಇಂಡಿಯನ್ಸ್ ಅಂತೂ, ನಾನ್ ಅಡುಗೆ ಮಾಡೋದು ಜೈನ್ ಮನೆ, ಹಾಗಾಗಿ ಅವರು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ತುಂಬಾ ಕಮ್ಮಿ ಉಪಯೋಗಿಸ್ತಾರೆ. ಮತ್ತೆ ಅವರ ಅಡುಗೆನೂ ಕೂಡ ತುಂಬಾ ಸಿಂಪಲ್, ತುಂಬಾ ಈಸಿ. ನಾವು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ ಇದನ್ನೆಲ್ಲ ಹೇಗೆ ಊಟ ಮಾಡ್ತಾರೆ ಅಂತ. ನೋಡಿ, ಈ ರೀತಿ ಒಂದು 15 ನಿಮಿಷ ನಾನು ಕುದಿಯಕ್ಕೆ ಬಿಟ್ಟಿದೆ ಸಿಮ್ಮಲ್ಲಿ. ಈ ರೀತಿ ನಾವು ಏನ್ ತುಪ್ಪ ಹಾಕಿದೀವಿ ಅದು ಬೆಂದಿದೆ ಅನ್ನೋದಕ್ಕೆ ಇದೇ ರೀತಿ ಮೇಲೆ ನಿಮಗೆ ಒಂದು 15 ನಿಮಿಷ ಕುದಿಸಿದ್ರೆ ಈ ರೀತಿ ನಿಮಗೆ ಮೇಲ್ಗಡೆ ತುಪ್ಪ ತೇಲುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ರೆಡಿ ಆಗಿದೆ ಅಂತ ಹೇಳಿ. ಬಿಸಿ ಬಿಸಿಯಾಗಿ ನೀವು ಸರ್ವ್ ಮಾಡ್ಬೋದು, ರೈಸ್ ಜೊತೆನಾದ್ರೂ ಮಾಡ್ಬೋದು, ಇಲ್ಲ ನೀವು ಸೂಪ್ ತರನು ಕೂಡ ಕುಡಿಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ ಚಾನಲ್ಗೆ. ಮತ್ತೆ ಸಿಗೋಣ, ಮತ್ತೆ ಸಿಗ್ತಾ ಇರೋಣ. ನಮಸ್ತೆ.